ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಹೊರಗಡೆ ರಂಗೋಲಿ ಅದೆಲ್ಲ ಬಿಟ್ಟಿದ್ದಾಯಿತು. ಮತ್ತು ಗ್ಯಾಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಗ್ಯಾಸ್ ಮೇಲೆಲ್ಲ ಆಯಿಲು ಮತ್ತು ಒಗ್ಗರಣೆದೆಲ್ಲ ಗಲೀಜಾಗಿರುತ್ತೆ. ಸೊ ಈ ಥರ ವಾಶ್ ಮಾಡ್ಕೊಂಡ್ರೆ ಗ್ಲಾಸ್ ಎಲ್ಲ ಪಳಪಳ ಅಂತ ಹೊಳೆಯುತ್ತೆ. ಮತ್ತು ಸ್ಟೋವ್ ಮೇಲೆ ಸ್ಟ್ಯಾಂಡ್ಗಳನ್ನೆಲ್ಲ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಮತ್ತು ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಸ್ಟ್ಯಾಂಡನ್ನ ಗ್ಯಾಸ್ ಮೇಲೆ ಇಟ್ಕೋಬೇಕು. ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾರ್ಮಲಾಗಿ ಟಿಫನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಮನೇಲಿ ಹೊರಗಡೆ ಹೋಗ್ತೀನಂದರು, ಹಾಗಾಗಿ ಬೇಗ ಟಿಫನ್ ಎಲ್ಲ ಕೇಳ್ತಾಯಿದ್ರು. ಸೊ ಬೇಗ ಫಟ್ ಅಂತ ಆಗೋದಂದರೆ ಉಪ್ಪಿಟ್ಟು. ಸೊ ಹಾಗಾಗಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಉಪ್ಪಿಟ್ಟಿಗೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊನೆಲ್ಲ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಹಾಲನ್ನ ನಾವು ಇಲ್ಲೇ ಮನೆ ಹತ್ರನೇ ತೊಗೊಳ್ತಾ ಇದ್ವಿ. ಡೈಲಿ ಬಂದು ಕೊಟ್ಟು ಹೋಗ್ತಾಯಿದ್ರು. ಹಾಲನ್ನು ಬಂದಿದ್ದಾಯಿತು, ಕಾಸ್ಕೊಂಡು ಎತ್ತಿಟ್ಕೊಂಡೆ. ಇವತ್ತು ಟೀ ಮಾಡಲಿಕ್ಕಾಗಲಿಲ್ಲ. ಬೇಗ ಟಿಫನ್ ಮಾಡಿಕೊಂಡು ಟೀನೇ ಕುಡಿದ್ರಾಯ್ತು ಅಂತ ಟೀನೇ ಮಾಡಲಿಲ್ಲ. ಸೊ ಹಾಗೆ ಟಿಫನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಟಿಫನ್ಗೆ ಕಟ್ ಮಾಡಿರ್ಕೊಂತ ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲನೂ ಹಾಕಿ, ಕಡಲೆ ಬೀಜನೂ ಹಾಕಿ ಮತ್ತು ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು. ಮತ್ತು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಇರುತ್ತಲ್ವ, ಸೊ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಂಡು ನಾವು ಯಾವ ಗ್ಲಾಸಲ್ಲಿ ರವೆ ತೊಗೊಳ್ತೀವೋ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನ ತೊಗೋಬೇಕು. ಇವಾಗ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಕುದ್ಮೇಲೆ ಒಂದು ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಟ್ಟು ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಬೇಕು. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಬರೀ ಉಪ್ಪಿಟ್ಟು ತಿನ್ನಲಿಕ್ಕೆ ಬೇಜಾರಾಗುತ್ತೆ. ಸೊ ಮನೆಯಲ್ಲಿರೋ ಸ್ನ್ಯಾಕ್ಸ್ನೆಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂದರೆ ಉಪ್ಪಿಟ್ಟು ಮಸ್ತ್ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಟಿಫನ್ ಆಯಿತು. ಇವಾಗ ಟೀ ಮಾಡಿಕೊಂಡೆ. ಟೀ ಅಂತೂ ಇವತ್ತು ಬೆಳಗ್ಗೆಯಿಂದ ಮಾಡಿದ್ದೇ ಇಲ್ಲ, ಎಲ್ಲರೂ ಟೀನೇ ಕೇಳ್ತಾಯಿದ್ರು. ಸೊ ಟೀ ಕೂಡ ರೆಡಿ ಆಯಿತು. ಟೀ ಕುಡಿದಿದ್ದಾಯಿತು. ಇವಾಗ ಮಧ್ಯಾಹ್ನದ ಲಂಚ್ಗೆ ಹೀಗೆ ರೆಡಿ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಳ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅದಕ್ಕೆ 1 ಗ್ಲಾಸ್ ಅಕ್ಕಿನೂ ಮತ್ತು ಅರ್ಧ ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಮತ್ತು ಅದಕ್ಕೆ ಕಟ್ ಮಾಡಿರೋಂಥ ತರಕಾರಿನೂ ಸೇರಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಜಾಸ್ತಿ ಬೀನ್ಸು ಮತ್ತು ಯಾವುದಾದ್ರೂ ತರಕಾರಿ ಇದ್ದರೆ ಹಾಕ್ಕೋಬೋದು. ನಮ್ಮ ಮನೇಲಿ ತರಕಾರಿ ಇಷ್ಟೇ ಇತ್ತು. ಸೊ ಇದನ್ನಷ್ಟೇ ನಾನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಿಸೋಕ್ಕಿಟ್ಟಿದ್ದೀನಿ. ರೈಸ್ ರೆಡಿ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ಇದು ಬಿಸಿಬೇಳೆ ಬಾತ್ಗೆ ಬೂಂದಿ ಕಾಳಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಸೂಪರಾಗಿ ಕಾಂಬಿನೇಷನ್ನು. ಬೂಂದಿ ಕಾಳನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದೆ. 1 ಕಪ್ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಆಗೋಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಕಲರ್ ಬೇಕಂದರೆ ಅದಕ್ಕೆ ಫುಡ್ ಕಲರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅರಿಶಿಣ ಪುಡಿ ಹಾಕ್ಕೋಬೋದು. ಸ್ವಲ್ಪ ಖಾರವಾಗಿರಲಿ ಅಂತ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕಿಟ್ಟೆ ಸ್ಟವ್ ಮೇಲೆ. ಸ್ವಲ್ಪ ಹಿಟ್ಟಿಗೆ ಸಾಲ್ಟ್ ಹಾಕಿ ಇವಾಗ ಒಂದು ಈ ಥರ ಹೋಲ್ ಇರೋಂಥ ಸ್ಪೂನ್ನ ತೊಗೋಬೇಕು. ಈ ಥರ ಮೇಲ್ಗಡೆ ಕಲಸಿರೋಂಥ ಹಿಟ್ಟನ್ನ ಹಾಕಿ ಎಣ್ಣೆಯಲ್ಲಿ ಡೀಪ್ ಮಾಡಬೇಕು. ನೋಡಿದ್ರಲ್ಲ, ಈ ಥರ ಬರುತ್ತೆ ಗುಳ್ಳೆಯಾಗಿ. ಎಷ್ಟು ಸೂಪರಾಗಿ ಬಂದಿದೆ ಬೂಂದಿ ಕಾಳು. ನಾವೆಲ್ಲ ಹೊರಗಡೆ ಬೂಂದಿ ಮಾಡಬೇಕು ಅಂದರೆ ಹೊರಗಡೆ ಬೂಂದಿ ಕಾಳು ತಂದು ಮನೇಲಿ ಲಾಡನ್ನು ರೆಡಿ ಮಾಡ್ತೀವಿ. ಸೊ ಅದಕ್ಕಿಂತ ಇದೇ ಥರ ಮನೆಯಲ್ಲಿ ಕಡಲೆಬೇಳೆ ಇದ್ದರೆ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಇವಾಗ ನಾನು ವಟಾಣಿ ಕಾಳು ಇದ್ದು ಮನೆಯಲ್ಲಿ ಹಾಕೋದನ್ನೇ ಮರೆತುಬಿಟ್ಟಿದ್ದೆ ಕುಕ್ಕರ್ಗೆ. ಸೊ ಅದನ್ನು ಒಂದು ಬೌಲ್ಗೆ ನೀರು ಹಾಕಿ ಸಪ್ರೇಟ್ ಕುದಿಸ್ಲಿಕ್ಕೆ ಇಟ್ಕೊಂಡೆ.
ಹಾಗೆ ಮನೆಯಲ್ಲಿ ಟೊಮೆಟೊ ಖಾಲಿಯಾಗಿತ್ತು, ಸೊ ಟೊಮೆಟೊ ತಂದು ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಈ ಥರ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಣ್ಣು ಇರೋದೆಲ್ಲ ಮೇಲ್ಗಡೆ ಹಾಕಬೇಕು, ಗಟ್ಟಿ ಇರೋದೆಲ್ಲ ಕೆಳಗಡೆ ಹಾಕಬೇಕು ಅಂತ ಈ ಥರ ಸಪ್ರೇಟ್ ಮಾಡಿ ಹಾಕಿದ್ದು. ಅದಾದ ನಂತರ ಎಲ್ಲನೂ ಸ್ಟೋರ್ ಮಾಡಿ ಮತ್ತು ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಬೌಲ್ಗೆ ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಟ್ ಮಾಡಿರೋಕ್ಕಂಥ ಈರುಳ್ಳಿ, ಟೊಮೆಟೊನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಧನಿಯಾ ಪೌಡ್ರ್, ಅರಿಶಿಣ ಪುಡಿ, ರೆಡ್ ಚಿಲ್ಲಿ ಮತ್ತು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೆಲ್ಲನೂ ಮಸಾಲೆ ಏನು ಬೇಕಾಗಿರಲಿಲ್ಲ, ಬಿಸಿಬೇಳೆ ಬಾತ್ ಇಷ್ಟಿದ್ರೆ ಸಾಕು. ಅದಕ್ಕೇನು ನಾವು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಣಸೆ ರಸನೂ ಹಾಕಿ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಆದರೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಬೇಯಿಸ್ಲಿಕ್ಕಿಟ್ಟಿರೋ ರೈಸು ಮತ್ತು ಬಟಾಣಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಳು ಮಾಡಿಕೊಂಡು ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಬಿಸಿಬೇಳೆ ಬಾತನ್ನ ರೆಡಿ ಮಾಡಿಕೊಂಡೆ. ಅದಕ್ಕೆ ತುಪ್ಪನೂ ಮತ್ತು ರೆಡಿ ಮಾಡಿರೋ ಬೂಂದಿನ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಸೈಡಲ್ಲಿ ಇದೇನು ಅಂತ ಹೇಳ್ತೀರಾ, ನಮ್ಮ ಮನೆಯಲ್ಲಿ ನಾವು ಇವತ್ತು ಸ್ವೀಟ್ ಮಾಡಿದ್ದೆ, ಅದನ್ನೇ ಮಾಡ್ಕೊಂಡಿದ್ದೀನಿ, ಸಜ್ಕ. ನೋಡಿ ಎಷ್ಟು ಸೂಪರಾಗಿದೆ, ತಿನ್ನಲಿಕ್ಕೂ ಕೂಡ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗೂ ಬಂದಿದೆ. ಊಟ ಎಲ್ಲ ಆಯಿತು ಮತ್ತು ಪಾತ್ರೆನೂ ತೊಳೆದಿದ್ದಾಯಿತು. ಮತ್ತು ಈ ಥರ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಡೈಲಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ. ಮತ್ತು ಅಡುಗೆ ಬಂದ ತಕ್ಷಣ ಅದನ್ನು ತೆಗೆದು ಇದು ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಜಾಸ್ತಿ ಕೆಲಸ ಏನು ಹತ್ತೋದೇ ಇಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲೇ ಸ್ಟೋರ್ ಮಾಡಿಟ್ಕೋಬೇಕು. ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಡೈಲಿ ಏನು ಕೆಲಸ ಜಾಸ್ತಿ ಆಗೋದೇ ಇಲ್ಲ. ಸೊ ನೋಡಿದ್ರಲ್ಲ.